ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇವತ್ತು ಅದರ ಮುಂದುವರಿದ ಘಟನೆಗಳು ಅಥವಾ ಬೆಳವಣಿಗೆಗಳು ಹೀಗೆ ನಡೀತಾ ಇದೆ. ಮೊದಲೇ ಲೋಕಸಭಾ ಚುನಾವಣೆ ಅಥವಾ ಯಾವುದೋ ಒಂದು ಚುನಾವಣೆ ನಡೀತಾ ಇದೆ. ಅದರ ಮಧ್ಯೆ ಇದು ಆದಾಗ ಬಹು ಸಹಜವಾಗಿ ಅದು ಹೆಚ್ಚಿನ ಪ್ರಖರತೆಯನ್ನೇ ಪಡೆದುಕೊಂಡಿದೆ. ನೇಹಾ ಹಿರೇಮಠ್ ಕೊಲೆ ಈ ಸಂಚಲನ ಮೂಡಿಸುವುದರ ಜೊತೆಗೆ ರಾಜಕೀಯ ಮೇಲಾಟ ಅಥವಾ ಅವರವರ ಭಾವನೆಗಳಿಗೆ ಮಾತಿನ ರೂಪ ಕೊಡುವ ಕೆಲಸ ನಡೆದಿದೆ. ಈ ಕೊಲೆ ಬಹು ಸಹಜವಾಗಿ ಎಗೈನ್ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಷ್ಟ್ರಮಟ್ಟದಲ್ಲೂ ವಿಪರೀತವಾಗಿ ಸದ್ದು ಮಾಡುತ್ತಿದೆ. ಇದರ ಪರಿಣಾಮವಾಗಿ ಹಿಂದಿನ ಘಟನೆಗಳನ್ನೆಲ್ಲ ಮೆಲುಕು ಹಾಕಲು ಪ್ರಾರಂಭಿಸುತ್ತಿದ್ದಾರೆ. ಒಂದರಿಂದ ಒಂದು ಘಟನೆಗೆ ತಳುಕು ಹಾಕುತ್ತಿದ್ದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ತಳುಕು ಹಾಕಿರುವ ಘಟನೆಗಳ ಆಧಾರದ ಮೇಲೆ 1 2 3 4 5 6 ಅಂತ ಏನಾಗ್ತಿದೆ ರಾಜ್ಯದಲ್ಲಿ, ಇದೇನಾ ಆಡಳಿತ ಎಂದರೆ ಎಂಬ ಪ್ರಶ್ನೆ ಗಟ್ಟಿಯಾಗೇ ಇದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇದು ಪಾಕಿಸ್ತಾನದ ಪಾಕ್ ಕೈ ಸರ್ಕಾರ ಅಂತ ಕರೀತಾ ಇದ್ದಾರೆ. ಇದು ತಾಲಿಬಾನ್ ಮಾದರಿ. ಜೈ ಶ್ರೀರಾಮ್ ಅಂದರೆ ಬ್ರದರ್ಸು ಹಲ್ಲೆ ಮಾಡ್ತಾರೆ. ಬ್ರದರ್ಸ್ ಅಂದರೆ ಡಿ ಕೆ ಶಿವಕುಮಾರ್ ಬಹಳ ಹಿಂದೆ ಕುಕ್ಕರ್ ಬ್ಲಾಸ್ಟ್ನ ಆರೋಪಿಗಳ ವಿಚಾರದಲ್ಲಿ ಬ್ರದರ್ಸ್ ಅವರು ಅಂತ ಹೇಳಿದರು. ಅದನ್ನು ಬಳಸ್ಕೋತಿದ್ದಾರೆ ಈಗ ಬಿ ಜೆ ಪಿಯವರು. ಬ್ರದರ್ಸ್ ಅಂದರೆ ಬ್ರದರ್ಸ್ ಹಲ್ಲೆ ಮಾಡ್ತಾರೆ. ಲವ್ ಜಿಹಾದ್ಗೆ ಒಪ್ಪಲಿಲ್ಲ ಅಂದರೆ ಕೊಲೆ ಮಾಡ್ತಾರೆ. ದಟ್ ಈಸ್ ಹುಬ್ಬಳ್ಳಿ ಪ್ರಕರಣ ಕೇಳ್ತಿರೋದು. ಚುನಾವಣಾ ಸಂದರ್ಭದಲ್ಲಿ ಈ ಮತಾಂಧ ಜಿಹಾದಿ ಬ್ರದರ್ಸ್ಗಳನ್ನು CM DCM ಬೀದಿಗೆ ಬಿಟ್ಟು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಬೆದರಿಸುತ್ತಿದ್ದಾರೆ ಎಂಬುದು BJPಗರ ಆರೋಪ. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ, ಮತ್ತೊಂದು ಬಿಹಾರ ಆಗಿದೆ ಅಂತ ಕಂಪ್ಯಾರಿಸನ್. ಈ ಬಿಹಾರದ ಕಂಪ್ಯಾರಿಸನನ್ನು ಬಹಳ ನಾರ್ಮಲಿ ನ್ಯಾಚುರಲಿ ಬಳಸೋ ಗಾದೆ ಮಾತಿನ ಥರ ಬಳಸ್ಬಿಡ್ತಾ ಇದ್ದಾರೆ. ಎಲ್ಲ ಸರಿ ಅನ್ಸತ್ತೆ. ಬಿಕಾಸ್ ಈಗ ಬಿಹಾರಕ್ಕೆ ಹೋಲಿಸಬಾರ್ದು, ನಿಮ್ಮದು ಸರ್ಕಾರ ಇದೆ. ನೇಹಾ ಹತ್ಯೆ ಬಗ್ಗೆ SIT NIA ತನಿಖೆ ನಡೆಯಬೇಕು ಎಂಬುದು BJPಯವರ ಒತ್ತಾಸೆ. ಕೈ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಹದಗೆಟ್ಟ ಕಾನೂನು ವ್ಯವಸ್ಥೆ, ಓಲೈಕೆ ರಾಜಕಾರಣ ಹೆಸರಿನಲ್ಲಿ BJPಯ ದಾಳಿ. JDS ಕೂಡ ಸರಣಿ ಟ್ವೀಟ್ಗಳ ಮೂಲಕ ಕಾಂಗ್ರೆಸ್ನವರ ಮೇಲೆ ಮುಗಿದು ಬಿದ್ದಿದೆ. ಲವ್ ಜಿಹಾದ್ ಮೋಹಪಾಶವನ್ನು ಸಮರ್ಥಿಸಿಕೊಂಡಿದ್ದ ಇದೇ ಕಾರಣದ ಕೈಗಳು ಈಗ ನೇಹಾ ಹಂತಕನನ್ನು ರಕ್ಷಿಸಲು ಹೊಂಚು ಹಾಕುತ್ತಿವೆ. ಕಾನೂನು ಸುವ್ಯವಸ್ಥೆ ಹಳಿ ತಪ್ಪಿದೆ ಎನ್ನುವುದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಅಂತ ಅವರದ್ದು. ಈ ರಾಜ್ಯ ಸರ್ಕಾರ ತುಷ್ಟೀಕರಣ ಅಂತಂದರೆ ಭಾಳ ಕಾಂಪ್ಲಿಕೇಟೆಡ್ ವರ್ಡ್ ಏನು ಬೇಡ, ಮುಸ್ಲಿಮರನ್ನು ಓಲೈಸುವ ಕೆಲಸದಲ್ಲಿ ಇದೆ. ಅತಿಯಾದ ಈ ನಡವಳಿಕೆಯಿಂದಾಗಿ ಆಬ್ವಿಯಸ್ಲಿ ಮತಗಳಿಗೋಸ್ಕರ ಅಪರಾಧ ಮನೋಭಾವದ ಕಿಡಿಗೇಡಿಗಳಿಗೆ ಒಂದು ರೀತಿಯ ಸ್ವಾತಂತ್ರ್ಯ ಮತ್ತು ಅಫೀಮ್ ಕುಡ್ದಂಗಾಗಿದೆ. ಕೆಲವರಿಗೆ ಈ ನೆಲದ ಕಾನೂನು ನಮಗೆ ಅನ್ವಯ ಆಗುವುದೇ ಇಲ್ಲವೇನೋ ಎಂಬ ರೀತಿ ವರ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಗಾಗ್ತಾ ಇದ್ದಾರೆ JDS ಅಥವಾ BJP. ಸಹಜವಾಗಿ ಕಾಂಗ್ರೆಸ್ ಎಲ್ಲವನ್ನು ನಿರಾಕರಿಸ್ಬಿಟ್ಟಿದೆ. ಇದು ವೈಯಕ್ತಿಕ ವಿಚಾರ, ಭಾಳ ಸರಿ ಪ್ರತಿ ಸರಿ ಆದಾಗಲೂ ಅದೇ ಕತೆ. ಇದಕ್ಕೆಲ್ಲ BJPಗರು ಇದು ವೈಯಕ್ತಿಕ ಎಂಬ ಹೇಳಿಕೆಗೆ ಎಲ್ಲರಿಗಿಂತ ಬಹುಮುಖ್ಯವಾಗಿ ಈ ಹೆಣ್ಣು ಮಗಳ ನೇಹಾ ತಂದೆ ಏನಿದ್ದಾರೆ ನಿರಂಜನ್ ಅವರ ಅಸಮಾಧಾನ ವ್ಯಕ್ತಪಡಿಸಿ ಮಗಳನ್ನು ಕಳೆದುಕೊಂಡ ನೋವಲ್ಲಿ ನಾವಿದ್ದೀವಿ, ಇಂಥ ಸಮಯದಲ್ಲಿ CM ಹೇಳಿಕೆ ನೀಡಿರೋದು ಖಂಡನೀಯ ಅಂತಂದಿದ್ದಾರೆ. ಇಂತಹ ಮಾತಿಂದ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಲ್ಲ ಬಿಡಿ ಅಂತ ಪಾಪ ಅವರೆಲ್ಲ ಒತ್ಕೊಂಡಿದ್ದಾರೆ. ಸುವ್ಯವಸ್ಥೆ ಬಗ್ಗೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದು ಅತ್ಯಂತ ದೌರ್ಭಾಗ್ಯಪೂರ್ಣ ಮತ್ತು ದುರಂತಮಯವಾದಂತಹ ಘಟನೆ. ಬಹಳ ಮನಸ್ಸಿಗೆ ನೋವಾಗಿದೆ. ರಾಜ್ಯ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮ ಎದ್ದು ಕಾಣ್ತಾ ಇದೆ. ರಾಹುಲ್ ಗಾಂಧಿ ಹೋಗಿ ಮುಸ್ಲಿಂ ಲೀಗಿನ ಧ್ವಜವನ್ನ ಮಾತ್ರ ಹಿಡಿದು ನಾಮಿನೇಷನ್ ಆಗ್ತಾರೆ ಅಂದ್ರೆ ಜನರಿಗೆ ಏನ್ ಅನಿಸ್ತದೆ? ಆರೋಪಿಗೆ ನನ್ನ ಪ್ರಕಾರವಾಗಿ ಗಲ್ಲು ಶಿಕ್ಷೆಯನ್ನು ಅಪರಾಧಿಗೆ ವಿಧಿಸಬೇಕು. ಆವಾಗ ಸ್ವಲ್ಪ ಮಟ್ಟಿಗಾದ್ರೂ ಭಯ ಬರ್ತದೆ. ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ. ಅದನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಮಗಳನ್ನು ಕಳ್ಕೊಂಡು ನಾವು ಬಹಳ ದುಃಖದಾಗಿದ್ದೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಅವರು ವೈಯಕ್ತಿಕವಾಗಿ ಕೊಡಕ್ಕೆ ನಾವೇನು ಮುಸ್ಲಿಂ ಸಂಬಂಧಿಕರ, ನಾವೇನು ವ್ಯಾಪಾರ ಮಾಡ್ತಿದ್ವಿ, ಅವ್ರು ಕೂಡ ಯಾವ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ? ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನೋಡ್ತಾ ಇದೆ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಆಕಿನ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ನೋಡಿ, ನಿನ್ನೆ ಬೆಂಗಳೂರಿನಲ್ಲಿ 4 ಜನ ಮರ್ಡರ್ ಆಯ್ತು, ನಿನ್ನೆ ರಾತ್ರಿ ಗದಗ ಆಯ್ತು, ಇಲ್ಲಿ ಆಯ್ತು. ಈ ಎಲ್ಲಿದೆ ಈ ಕಾನೂನು ಸುವ್ಯವಸ್ಥೆ? ಕರ್ನಾಟಕದಲ್ಲಿ ಇದೆಯಲ್ಲೋ. ಆದ್ರಿಂದ ಇದು ಬಿಹಾರ ಆಗಿ ಪರಿವರ್ತನೆ ಆಗಿ ಹೋಗಿದೆ. ಇದನ್ನು ತಡೆಗಟ್ಟಬೇಕು.
ಬೊಮ್ಮಾಯಿಯವ್ರ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ, ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು, ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ. ಬಟ್ ವಿ ಆರ್ ವೆರಿ ಫರ್ಮ್ ಟು ಡೀಲ್ ವಿತ್ ಆಲ್ ಸಚ್ ಟೈಪ್ ಆಫ್ ಕ್ರಿಮಿನಲ್. ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಕರ್ನಾಟಕ ರಾಜ್ಯ ಜಿಹಾದಿಗಳ ಕರ್ನಾಟಕ ಆಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಕಗ್ಗೊಲೆ ಮತ್ತು ಲವ್ ಜಿಹಾದ್ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಸ್ವತಃ ಅವರ ಎತ್ತ ತಂದೆ ತಾಯಿ ಇದು ಲವ್ ಜಿಹಾದ್ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಆ ಹೆಣ್ಣು ಮಗಳ ಮೇಲೆ ನೀವು ಆಪಾದನೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಕಾಂಗ್ರೆಸ್ ಅವರಿಗೆ ಮನುಷ್ಯತ್ವ ಇದೇನ್ರಿ ನಿಮ್ಗೆ? ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ ಶುರು ಮಾಡಿದ್ಲು, ಆಗ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಸರ್, ವೈಯಕ್ತಿಕ ವರ್ಸಸ್ ಲವ್ ಜಿಹಾದ್ ಅನ್ನುವಂಥ ಚರ್ಚೆಗೆ ಬರ್ತಾ ಇದೆ. ವೈಯಕ್ತಿಕ ನಂಗೆ ಗೊತ್ತಿಲ್ಲಪ್ಪ, ನಾನೇನು ಇನ್ವೆಸ್ಟಿಗೇಟ್ರ ಅಲ್ಲ. ಈಗ ಜನ ಸಾಮಾನ್ಯವಾಗಿದ್ರೆ ಹೇಗೆ ನೋಡ್ಬೇಕು? ಜನ 1000 ಹೇಳ್ಬೋದು, ನಾನೇನ್ ಮಾಡಕ್ಕಾಗತ್ತದೆ? ಅಲ್ಲ, ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಇದು ವೈಯಕ್ತಿಕ ಅಂತೇಳಿ. ಇರ್ಬೋದು, ತನಿಖೆ ಆಗ್ಲಿ ಬಿಡಿ, ಗೊತ್ತಾಗತ್ತಲ್ಲ. ಬಟ್ ಈಗ ಪರಮೇಶ್ವರ್ ಅವ್ರು ಹೇಳ್ತಾ ಇರೋದು ಇನ್ನೂ ತನಿಖೆನೇ ಆಗ್ಲಾರ್ದೇನೆ ಅವ್ರು ಕನ್ಕ್ಲೂಷನ್ಗೆ ಬಂದು ಪ್ರೀತಿ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಪೇರೆಂಟ್ಸ್ಗಳು ಹಂಗೆ ಹೇಳ್ತಿಲ್ಲ ಸರ್. ಪೇರೆಂಟ್ಸ್ ಸಹಜವಾದ ಸಂಕಟದಲ್ಲಿ ಇರ್ತಾರೆ. ತನಿಖೆ ಆಗಬೇಕೀಗ, ತನಿಖೆ ಆದ್ರೆ ಗೊತ್ತಾಗತ್ತೆ. ಓಕೆ, ಇನ್ನು ನೇಹಾ ಹಂತಕ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಿದೆ. ಎನ್ಕೌಂಟರ್ ಮಾಡುವಂಥ ಕಾನೂನು ತರಬೇಕು ಅನ್ನುವಂಥ ಒತ್ತಾಯ ಕೂಡ ಪಕ್ಷಭೇದ ಮರೆತು ಕೇಳಿ ಬಂದಿದೆ. ಬಿಜೆಪಿಯ ಈರಣ್ಣ ಕಡಾಡಿ, ಶ್ರೀರಾಮ್ ಸೇನೆ ಪ್ರಮೋದ್ ಮುತಾಲಿಕ್, ಸಚಿವ ಸಂತೋಷ್ ಲಾಡ್, IM ಹಿಂಡಸಗಿರಿ ಸೇರಿ ಹಲವರು ಎನ್ಕೌಂಟರ್ ಕಾನೂನಿಗೆ ಒತ್ತಾಯಿಸಿದ್ದಾರೆ. ಇದೊಂದು ಹೆಜ್ಜೆ ಮುಂದೆ ಹೋದಂತಹ ಹುಬ್ಬಳ್ಳಿ ಕಾಂಗ್ರೆಸ್ ಮುಖಂಡ ಅಲ್ತಾಫ್ ಅಳ್ಳೂರ್ ಆರೋಪಿಯನ್ನು ನಮ್ಮ ಕೈ ಕೊಡಿ, ನಾವೇ ರುಂಡ ಕತ್ತರಿಸಿ ಹಾಕ್ತೀವಿ ಅಂತ ಗುಡುಗಿದ್ದಾರೆ. ಈ ಮಧ್ಯೆ ಹಂತಕ ಫಯಾಜ್ ತಂದೆ ಕೂಡ ನನ್ನ ಮಗನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳಿಕೊಂಡಿದ್ದಾರೆ. ಮುಂದೆ ಇಂಥ ಕ್ರೂರ ಕೆಲಸಕ್ಕೆ ಯಾರು ಕೈ ಹಾಕಬಾರದು, ಅಂಥ ಶಿಕ್ಷೆ ನನ್ನ ಮಗನಿಗೆ ಆಗಲಿ ಅಂತ ಕೇಳಿದ್ದಾರೆ. ಕಾನೂನು ಯಾವ ಶಿಕ್ಷೆ ಕೊಟ್ಟರೂ ಕೂಡ ಸ್ವಾಗತ ಮಾಡ್ತೀನಿ ಅಂತ ಫಯಾಜ್ ತಂದೆ ಬಾಬಾ ಸಾಹೇಬ್ ಸುಬಾನಿ ಹೇಳಿಕೊಂಡಿರೋದು. ದಯವಿಟ್ಟು ನೇಹಾ ಕುಟುಂಬದವರು, ರಾಜ್ಯದ ಜನ, ಮುನವಳ್ಳಿ ಜನತೆ ನನ್ನನ್ನು ಕ್ಷಮಿಸಿ ಅಂತ ಕಣ್ಣೀರಿಟ್ಟಿದ್ದಾರೆ. ಜೊತೆಗೆ ಪ್ರತಿಭಟನೆ ಮಾಡ್ತಾ ಇರೋರಿಗೆ ದೊಡ್ಡ ಸಲಾಂ ಅಂದಿದ್ದಾರೆ. ಶಿಕ್ಷೆ ಹೆಂಗಾಗಬೇಕಂದ್ರೆ ಇನ್ನೂ ಸರಿ ಆ ಹೆಣ್ಮಕ್ಳ ಮೇಲೆ ಯಾರು ಕಣ್ಣಕ್ಕೆ ಬರ್ತದೆ ಅಂತ ಶಿಕ್ಷೆ ಕೊಡಬೇಕು ಸರ್. ಅವ್ರಿಗೆ ಅಂತ ಶಿಕ್ಷೆ ಕೊಡಬೇಕು. ನನ್ನ ಒಂದೇ ವಿನಂತಿ ಅಂದರೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದನ್ನು ನಾನು ಸ್ವಾಗತಿಸ್ತೇನೆ. ವಿಶೇಷವಾಗಿ ಮುನವಳ್ಳಿ ಜನತೆಯಲ್ಲಿ ನಾನು ಕೈ ಮುದ್ದು ಕೇಳ್ಕೊತಾ ಇದ್ದೀನಿ. ನಾನು ಅವ್ರ ತಂದೆ ತಾಯಿಯಲ್ಲೂ ಕ್ಷಮೆ ಕೇಳ್ತೀನಿ. ಯಾಕಂದರೆ ನೇಹಾ ಅವಳು ಕೂಡ ನನ್ನ ಮಗಳಿದ್ದಾಗೆ. ಇವತ್ತು ಅವ್ರ ಮಗಳಿಗೆ ಆದ ಪರಿಸ್ಥಿತಿ ನಾಳೆ ನನ್ನ ಮಗಳಿಗೆ ಆದರೂ ಕಷ್ಟನೇ. ದಯವಿಟ್ಟು ಕ್ಷಮಿಸಿ ಸರ್. ನಾನು ಪ್ರತಿಭಟನೆ ಮಾಡೋರಿಗೆ ಒಂದು ದೊಡ್ಡ ಸಲಾಮ್ ಹೇಳ್ತೀನಿ ಸರ್. ಅರೆಸ್ಟ್ ಮಾಡಿದ ತಕ್ಷಣ ಅವನ್ನ ಶೂಟ್ ಔಟ್ ಮಾಡಿದ್ರ ಅವನಿಗೆ ತಕ್ಷಣ ಶಿಕ್ಷೆ ಆಗ್ತಿತ್ತು. ಆ ಮೃತ ದುರ್ದೈವಿ ನೇಹಾ ಅಂತಕ್ಕಂಥ ವಿದ್ಯಾರ್ಥಿ ಆತ್ಮಕ್ಕೆ ಶಾಂತಿ ಸಿಗ್ತಾ ಇತ್ತು. ನೀವು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದಿರಿ, ಅವನ ಮೇಲೆ ಆಕ್ಷನ್ ತಗೊಂತ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇವತ್ತು ನಮ್ಮೆಲ್ಲರಿಗೂ ಇದರಿಂದ ಅರ್ಥ ಆಗ್ತದೆ. ಲವ್ ಜಿಹಾದನೇ ಇದು. ಬುಲ್ಡೋಜರ್ ಹಚ್ಚಿ ಅವ್ರ ಮೊದಲು ಮನೆ ಕಿತ್ತು ಬಿಸಾಕಬೇಕು. ಅವರನ್ನ ಸುಖವಾಗಿ ಧೈರ್ಯವಾಗಿ ಬದುಕಬೇಕು ಅಂತಂದ್ರೆ ಎನ್ಕೌಂಟರ್ಗೆ ಆರ್ಡರ್ ಮಾಡಿ. ಒನ್ ಆಫ್ ದ ಮೋಸ್ಟ್ ಇನ್ಹ್ಯೂಮನ್ ಇನ್ಸಿಡೆಂಟ್ ಇದು. ಅದಾಗಬಾರ್ದು. ಈ ತರ ಉದಾಹರಣೆಗಳು ನಾನು ಬಹಳ ಕೊಡಬಹುದು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ರೆ ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎನ್ಕೌಂಟರ್ ಮಾಡ್ಲಿಕ್ಕೂ ನಮ್ದು ಏನು ತಕರಾರು ಇಲ್ಲ. ಇಂಥವ್ರಿಗೆ ಇವರು ಮನುಷ್ಯರು ಅಲ್ಲ, ಇವರು ಈ ಜಾನುವಾರ್ಗಿಂತ ಕಡೆಯವರು. ಇವರು ಹೈಲಿ ಕಂಡೆಮ್. ತಂದೆ ತಾಯಿ ಅವ್ರ ಮಕ್ಕಳಿಗೆ ದೊಡ್ಡ ಮಾಡಿ ಏನೋ ಕನಸು ನೋಡಿ ಕಾಲೇಜ್ಗಳಿಗೆ ಕಳಿಸ್ತಾರೆ. ನಾಳೆ ನಮ್ಮ ಮಕ್ಕಳು ಇದಾಗಬೇಕು ಅದಾಗಬೇಕಂತೇಳಿ ಏನದ ನಾಯಿ ಮರಿ, ಅದು ಬೆಕ್ಕಿನ ಮರಿ. ಒಂದು ಜೀವ ತಗೊಂಡವ್ರ ಅವ್ನ ಮನುಷ್ಯನಲ್ಲ. ನಾವು ನಮ್ಮ ಕೈಯಾಗ ತನ್ನು ಕೊಟ್ರೆ ಇವತ್ತು ಒಂದು ರುಂಡನ್ನು ಕಟ್ ಮಾಡಿ ಹುಬ್ಳಿ ಬಾಗಿಲ ಕಟ್ತೀನಿ ಅಂತೇಳಿ ನಾನು ಚಾಲೆಂಜ್ ಮಾಡ್ತೀನಿ. ಅಂತ ಯುವಕರಿಗೆ ನಮ್ಮ ಸರ್ಕಲ್ನಲ್ಲಿ ಆಯ್ತು ಇಲ್ಲಿ ದುರ್ಗಬೆಲ್ ಮಾರ್ಕೆಟ್ನಲ್ಲಿ ನಮ್ಮ ಕೈಯಾಗ ಕೊಟ್ರೆ ಅವ್ಗೆ ಪೀಸ್ ಮಾಡಿ ಕೊಡ್ತೀನಿ ಅಂತೇಳಿ. ಸರ್, ಘಟನೆ ಆದಾಗಲೆಲ್ಲ ಇಂತಹ ಆಕ್ರೋಶಗಳು ಬರುತ್ತೆ, ಆಮೇಲೆ ಅದ್ರ ಪಾಡಿಗೆ ಅದು ತಣ್ಣಗಾಗಿ ಹೋಗ್ಬಿಡುತ್ತೆ. ಬಟ್ ಅಂತಿಮವಾಗಿ ಇಂಥವು ಎಲ್ಲವೂ ಬಂದಾಗ ಹಿಂದೂ ವಿಚಾರದಲ್ಲಿ ಬಂದರೆ ಅದು BJP ಅವ್ರದ್ದು ಅನ್ನೋದು, ಮುಸ್ಲಿಂ ವಿಚಾರ ಬಂದರೆ ಅದು ಕಾಂಗ್ರೆಸ್ನವ್ರದ್ದು ಅನ್ನೋದು, ಈ ಬೈಫರ್ಕೇಶನ್ ಯಾಕೆ ಕೂತಿದೆ ಸರ್? ಹೆಂಗ್ರಿ ಹೇಳೋದು? ನೀವೇನು ಭಾಳ ಸರಳವಾಗಿ ಕೇಳ್ತಾ ಇದ್ದೀರಿ ಸರ್. ಏನದೇನು ಮಾರ್ಕೆಟಲ್ಲೋಗಿ ಸಾಮಾನು ತಗೊಂಬಂದಂಗೆ ಕೇಳ್ತಾ ಇದ್ದೀರಿ ನೀವು? ಅಲ್ಲ, ಅವರವರ ಹೇಳಿಕೆಗಳಿಂದಾಗಿ ಈ ಬೈಫರ್ಕೇಶನ್ ಆಗಿದೆ ಅಂತ ಹೇಳ್ಬೋದು. ಇರ್ಬೋದು, ಅವರವರ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಥರನೇ ಬಳಸ್ಕೋತಾ ಇರ್ಬೋದು. ವಿ ಕಾಂಟ್ ಸೇ. ಬಟ್ ಇದು ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ. ಒಡೆದು ಹೋಗಿರೋದು ಕಾಣಿಸ್ತಾ ಇದೆ, ಅಷ್ಟು ಮಾತ್ರ ನಿಜ. ಬಟ್ ಈ ಎಲ್ಲೂ ಕೂಡ ಚರ್ಚೆಗೆ ಬರ್ತಾ ಇಲ್ಲ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಬರ್ತಾನೆ. ಕಾಲೇಜಿನ ಕ್ಯಾಂಪಸ್ ಒಳಕ್ಕೆ 10,000 ನಮ್ಮ ಆಫೀಸ್ ಒಳಕ್ಕೆ ಬರೋರ್ನೆಲ್ಲ ನೀವು ಚೆಕ್ ಮಾಡಿ ಒಳಗೆ ಕರ್ಕೊಂಡು ಬರ್ತಿದ್ದೀರಾ? ಬಟ್ ಎಂಪ್ಲಾಯಿಗಳಷ್ಟೇ ಬರ್ತಾರೆ, ಬೇರೆದವ್ರು ಯಾರು ಬೇರೆಯವ್ರು ಯಾರೋ ಪಬ್ಲಿಕ್ಕು ಬರ್ತಾರೋ ಒಂದೊಂದ್ಸರಿ. ಎಲ್ಲನೂ ಚೆಕ್ ಮಾಡ್ತೀರಾ? ಬಾಡಿ ಚೆಕ್ ಮಾಡ್ತೀರಾ? ಬಾಡಿ ಭಾಳ ಕಡೆಯಲ್ಲಿ ಬಾಡಿ ಚೆಕ್ ಮಾಡೋಕ್ಕಾಗಲ್ಲ. ಇವನು ಯಾರೋ ಒಬ್ಬ ಆರೋಪಿ ಈ ಥರ ಮನಸ್ಥಿತಿ ಇಟ್ಕೊಂಡು ಇವನು ಬಂದು ಚಾಕು ತೊಗೊಂಬಂದರೆ ಯಾವ ಕಾಲೇಜ್ ಏನು ಮಾಡ್ತಾರೆ?
ಆಯಿತು, ಈಗ ನಾಳೆಯಿಂದ ಏನು ಮಾಡೋಕ್ಕಾಗತ್ತೆ? 10,000 8,000 6,000 ಸ್ಟೂಡೆಂಟ್ಸ್ ಇರೋ ಜಾಗದಲ್ಲಿ ಯಾವ ಕಾಲೇಜ್ ಏನು ಮಾಡ್ತಾರೆ? ನೀವು ಅದಕ್ಕೆ ಕಾಲೇಜಿನ ಪ್ರಿನ್ಸಿಪಾಲೇ ರೆಸ್ಪಾನ್ಸಿಬಲ್ಲ? ಅವ್ರನ್ನ A2 ಮಾಡ್ತೀರಾ ಹಾಗಾರೀಗ? ಅಲ್ಲ, ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗಳು ಚೆಕಿಂಗ್ ಏನು ಗೊತ್ತಾಗತ್ತೆ ಹೆಂಗೆ? ಸ್ಟೂಡೆಂಟ್ಸ್ಗೆ ಅವ್ನು ಅಲ್ಲಿ ಬರ್ತಾ ಇರ್ತಾನೆ, ಹೋಗ್ತಿರ್ತಾನೆ. ಎಷ್ಟೋ ಸ್ಟೂಡೆಂಟ್ಸ್ಗೆ ಇವ್ನು ಯಾರು ಸ್ಟೂಡೆಂಟ್ ಅಲ್ಲ ಅನ್ನೋದು ಗೊತ್ತಿರಲ್ಲ. ಏನೋ 100 ಮಕ್ಕಳೋ 50 ಮಕ್ಕಳೋ 70 ಮಕ್ಕಳೋ ಇರೋ ಕ್ಲಾಸ್ ಸ್ಕೂಲ್ ಆದರೆ ಓಕೆ. 8,000 6,000 ಇದ್ರೆ ಏನು ಗೊತ್ತಾಗಬೇಕು? ಕಾಲೇಜ್ ಏನು ಮಾಡೋಕ್ಕಾಗತ್ತೆ ಅದಕ್ಕೆ? ಸೊ ಅದು ಜವಾಬ್ದಾರಿ ಹೊತ್ಕೊಳ್ಳೋಕ್ಕಾಗಲ್ಲ. ಕಾಲೇಜಿನ ಬ್ಲೇಮ್ ಮಾಡೋಕ್ಕಾಗಲ್ಲ ನೀವು. ಓಕೆ, ಮೇ ಬಿ ಕಾಲೇಜಲ್ಲಿ ಇನ್ನೊಂದಷ್ಟು ಸ್ಟ್ರಿಕ್ಟರ್ ಅಬ್ಸರ್ವೇಷನ್ಸು ಇದು ಇಟ್ಕೊಳ್ಳಿಪ್ಪ ಅಂತ ಅನ್ಬೋದು. ಸ್ವಲ್ಪ ಎಂಟ್ರಿ ಎಕ್ಸಿಟ್ಗಳಲ್ಲಿ ಮಕ್ಕಳು ID ಗಿಡಿ ತೋರಿಸದೆ ಒಳಗೆ ಬರದೇ ಇರೋಂಗೆ ಮಾಡಿ ಅಂತ ಅನ್ಬೋದು ಅಷ್ಟೇ. ಅದಕ್ಕಿಂತ ಏನು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ನೇಹಾ ಹತ್ಯೆಗೆ ಹುಬ್ಬಳ್ಳಿಯಲ್ಲಿ ಹಿಂದೂ ಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿದ್ದಾರೆ. ಸರಣಿ ಪ್ರತಿಭಟನೆಗಳನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಹಾದಿ ಫಯಾಜನ್ನು ಗಲ್ಲಿಗೇರಿಸಬೇಕು ಎಂಬುದು ಅವರೆಲ್ಲರ ಒತ್ತಾಯ. ಅವನ ಫೋಟೋಗೆ ಚಪ್ಪಲಿ ಸೇವೆ ನಡೆಸಿದ್ದಾರೆ. ಟೈರ್ಗೆ ಕೆಲವು ಕಡೆ ಬೆಂಕಿ ಹಾಕಿ ಸಿಟ್ಟನ್ನು ಹೊರಗೆ ಹಾಕ್ಕೊಂಡಿದ್ದಾರೆ. ಜಸ್ಟಿಸ್ ಫಾರ್ ನೇಹಾ, ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ನೇಹಾ ಕಟೌಟ್ಗೆ ಪೂಜೆ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕಾಲೇಜಿಗೆ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗ್ತಾ ಇದೆ. ಈ ಮಧ್ಯೆ ಅವನ ಹುಟ್ಟೂರು ಬೆಳಗಾವಿಯ ಮುನವಳ್ಳಿಯಲ್ಲಿ ಕೂಡ ಈ ಕೊಲೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಮುನವಳ್ಳಿ ಪಟ್ಟಣದಲ್ಲಿ ಇವತ್ತಿನಿಂದ 3 ದಿನದ ಬಂದನ್ನು ಶುರು ಮಾಡಿಕೊಂಡಿದ್ದಾರೆ. BJP ಮತ್ತು ಹಿಂದೂ ಪರ ಸಂಘಟನೆಗಳು ಭಾರೀ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿವೆ. ಬೆಂಗಳೂರು, ಬೆಳಗಾವಿ ಸೇರಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆಗಳು ನಡೀತಾ ಇವೆ. ನಾಳೆ ಕೂಡ ರಾಜ್ಯವ್ಯಾಪಿ ಪ್ರತಿಭಟನೆಗೆ ABVP ಕರೆ ಕೊಟ್ಟಿದೆ. ಈ ಮಧ್ಯೆ ಮುಂಜಾಗ್ರತಾ ಕ್ರಮವಾಗಿ ಫಯಾಜ್ ಪೋಷಕರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಫಯಾಜ್ ಎಂಬುವನನ್ನು ನ್ಯಾಯಾಲಯ 14 ದಿನದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಫಯಾಜ್ ಅಂತ ಹೇಳಿ ಏನು ಐಡೆಂಟಿಫೈ ಮಾಡಿದ್ದೀವಿ. ಇವನು ಅಲ್ಲಿಂದ ಪರಾರಿಯಾಗಿ ಅವನ ಊರ ಕಡೆ ಹೊರಟಿದ್ದ. ವಿದಿನ್ 1 hour ಪೊಲೀಸ್ ಟೀಮು ಎಲ್ಲ ಕಡೆ ನಾವು ಕಳಿಸಿದ್ವಿ. ಒನ್ ಆಫ್ ದ ಪೊಲೀಸ್ ಟೀಮು ಸಕ್ಸಸ್ಫುಲ್ ಆಗಿ ಅವನ್ನ ತಕ್ಷಣ ಅರೆಸ್ಟ್ ಮಾಡಿದ್ವಿ. ಸದ್ಯಕ್ಕೆ ಅವರಿಗೆ ರಕ್ಷಣೆ ಕೊಡೋ ಅವಶ್ಯಕತೆ ಕಂಡುಬಂದಿಲ್ಲ. ಅವರ ಆರೋಪಿಯ ಕುಟುಂಬದವ್ರದ್ದು ಪಾತ್ರ ಅದರಲ್ಲಿ ಏನು ಇರ್ತಕ್ಕಂಥದ್ದಲ್ಲ. ಅವರೆಲ್ಲ ಹೇಳ್ತಿರೋದು ಒಂದೇ, ಆರೋಪಿಗೆ ಶಿಕ್ಷೆ ಆಗಬೇಕು ಅಂತೇಳಿ. ಅವರ ಆಕ್ರೋಶ ಏನಿದ್ರು ಕೊಲೆ ಆರೋಪಿ ಮೇಲೆ ಇದೆ. ಸೊ ಹಾಗಾಗಿ ಅವರಿಗೆ ರಕ್ಷಣೆ ಕೊಡೋ ಅವಶ್ಯಕತೆ ಕಂಡು ಬಂದಿಲ್ಲ. ಮತ್ತು ಇಲ್ಲಿವರೆಗೂ ಕೂಡ ಥ್ಯಾಂಕ್ಫುಲಿ ಅವರಿಗೆ ನನ್ನ ಅಭಿನಂದನೆಗಳು ಕೂಡ ಸಾರ್ವಜನಿಕರಿಗೆ. ಅವ್ರ ಮನೆ ಕಡೆ ಕೂಡ ಯಾರೂ ಹೋಗಿಲ್ಲ. ಸರ್, ಬಹುದೊಡ್ಡದಾಗಿ ಆರೋಪ ಕೇಳಿ ಬರ್ತದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ. ಬಟ್ ಪೊಲೀಸರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಈ ವಿಚಾರದಲ್ಲಿ ಅರೆಸ್ಟ್ ಮಾಡಿದ ತಕ್ಷಣ ಕೆಲಸ ಮಾಡಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಲ್ಲ ಪ್ರಕರಣ ಆದಮೇಲೆ ಅರೆಸ್ಟ್ ಆಗೇ ಆಗತ್ತೆ, ಕಾನೂನು ಪ್ರಕಾರ ಕ್ರಮ ಆಗತ್ತೆ. ಬಟ್ ಕೆಲವು ಪ್ರಕರಣಗಳನ್ನು ಪೊಲೀಸರು ತಪ್ಪಿಸ್ಲಿಕ್ಕಾಗತ್ತೆ ಅಂತ ನನಗೆ ಅನಿಸಲ್ಲ. ಕೆಲವು ಪ್ರಕರಣ ಪೊಲೀಸ್ನವ್ರು ಯಾರೇ ಇದ್ದರೂ ನಡೆದು ಬಿಡುತ್ತೆ ಅದು. ಆದರೆ ಸೀರೀಸ್ ಆಫ್ ಪ್ರಕರಣಗಳು ನಡೆಯೋಕ್ಕೆ ಪ್ರಾರಂಭವಾದಾಗ ಜನರಲ್ಲಿ ಆ ಭಾವನೆ ಬರುತ್ತೆ. ಪೊಲೀಸರು ಕೆಲಸ ಮಾಡ್ತಿದ್ರು ಅಷ್ಟೇ, ಮಾಡದೇ ಇದ್ದರೂ ಅಷ್ಟೇ. ಓಕೆ, ಜನರಲ್ಲಿ ಏನನ್ಸುತ್ತೆ ಅಂದರೆ, ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನಿಸ್ದಾಗ ಸಮಥಿಂಗ್ ಈಸ್ ರಾಂಗ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಭಾವನೆಗಳ ಆರಂಭಿಕ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ. ಇಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ ನಾನು. ಬಿಕಾಸ್ ದೇರ್ ಇಸ್ ಎ ರಿಲೇಟೆಡ್ ಇನ್ಸಿಡೆಂಟ್ಸು ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ಭಾವನೆ ಗಟ್ಟಿಯಾದರೂ ಆಗಬಹುದು. ಮತಿಗೆಟ್ಟವರು ಮತ್ತು ಮೆದುಳನ್ನು ಅಡ ಇಟ್ಟಂಗೆ ಸರ್ಕಾರಿ ಭಾಷೆಯಲ್ಲಿ ಸದಾಕಾಲ ಮಾತಾಡಿಕೊಂಡು ಓಡಾಡೋ ಸರ್ಕಾರದಲ್ಲಿ ಇರುವವರು ಹಾಗೇ ಇದ್ದರೆ ಇನ್ನು ಭಾಳ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಅಷ್ಟೇ. ಓಕೆ, ಬಟ್ ಅವರು ತಂದೆನೂ ಹೇಳ್ತಾ ಇದ್ರು ಉಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು. ಏನು ಮಾಡೋಕ್ಕಾಗತ್ತೆ ಈಗ? ತಂದೆ ಏನು ಮಾಡ್ತಾರೆ ಈಗ? ಹೌದು, ಕರ್ಕೊಂಬಂದು ನನ್ನ ಮನೆಯೊಳಗೆ ಬಿಡಿ, ಅವನಿಗೆ ಕೇಸರಿ ಬಾತು ಉಪ್ಪಿಟ್ಟು ಮಾಡಿ ಹಾಕ್ತೀನಿ ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತಾರೆ. ಬಟ್ ಮರ್ಡರ್ ಇಸ್ ಎ ಮರ್ಡರ್ ಅಲ್ವಾ ಸರ್? ಶಿಕ್ಷೆ ಒಂದೇ ಪ್ರಮಾಣದಲ್ಲೇ ಇದೆ, ಬಟ್ ಮೆಸೇಜ್ ಕೊಡೋ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ತುಂಬಾ ಆಗ್ರಹ ಹೇಗೆ ಜನ ಕೇಳ್ತಾ ಇದ್ದಾರೆ. ಜನ 1000 ಕೇಳ್ತಾರೆ ಹಂಗನ್ಬಿಟ್ಟು. ಬಟ್ ಅದೇ ಕೇಸೇ ಅದೇ IP ಸೆಕ್ಷನ್ಸ್ ಜನ 1000 ಹೇಳ್ತಾರೆ. ಆವೇಶಕ್ಕೆ ಬಂದಾಗ ಕೈ ಕೊಟ್ಟುಬಿಡಿ, ಕತ್ತರಿಸ್ಬಿಡ್ತೀವಿ, ಮಾಡಿಬಿಡ್ತೀವಿ ಅಂತ 1000 ಹೇಳ್ತಾರೆ. ಹೇಗೆ? ಬಟ್ ಇದರಲ್ಲಿ ಸರ್, ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿನಲ್ಲಿ ಅವ್ನು ಯಾರೋ ಏರ್ ಹೋಸ್ಟೆಸ್ ಫ್ಯಾಮಿಲಿನ ಬಂದು ಅವ್ನು ಯಾರೋ ಮರ್ಡರ್ ಮಾಡೋದು.
ದಟ್ ವಾಸ್ ಎ ಪ್ಯೂರ್ ಲವ್ ಆ್ಯಂಡ್ ಆ್ಯಂಗಲ್. ಬಟ್ ಹಾಗೆ ನೋಡಲಿಲ್ಲ ಮುಸ್ಲಿಂ ಸಮುದಾಯದ ಅಲ್ಲಿಯ ಜನ ಅವತ್ತು, ಹಾಗೆ ನೋಡಲಿಲ್ಲ ಅದನ್ನು. ಅವನು ಮಾಡಿದ್ದಿದ್ದು ಏನು ದೊಡ್ಡ ಇದಾಗೋಗಿತ್ತು ಇದು ಅನ್ನೋ ಕಾರಣಕ್ಕೆ ಅವನನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ನಾವು ಕತ್ತರಿಸ್ಬಿಡ್ತೀವಿ ಅಂತಂದರು. ಹಾಗೆ ನೋಡಲಿಲ್ಲ. ಹಾಗಾಗಿ ಅವರವರಿಗೆ ಆದಾಗ ಅವರವರು ಅವರಿಗೆ ಬೇಕಾದಂತೆ ಹೇಳಿಕೆಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇದು ಲವ್ ಜಿಹಾದ್ ಅಲ್ಲ ಅಂತ ಈ ರಾಜ್ಯ ಸರ್ಕಾರದ ವಾದ. ಹೌದು, ಪಾಸಿಬಲಿ ಇರಬಹುದು, ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ತನಿಖೆಯಲ್ಲಿ ಬರಬೇಕು. ಬಿಕಾಸ್ ಈ ಲವ್ ಜಿಹಾದ್ ಆದರೆ ಅದಕ್ಕೆ ಒಂದಷ್ಟು ಬ್ಯಾಕ್ಗ್ರೌಂಡರ್ಗಳು ಬೇಕು, ಅದಕ್ಕೆ ಯಾವುದೋ ಸಂಘಟನೆಗಳ ಪಿತೂರಿಗಳು ಬೇಕು. ಅವನನ್ನು ರೆಕ್ರೂಟ್ ಮಾಡಿ ಈ ರೀತಿ ಹಿಂದೂ ಹೆಣ್ಣು ಮಕ್ಕಳನ್ನು ಲವ್ ಮಾಡೋ ರೀತಿ ನಾಟಕವಾಡಿ ಅವ್ರನ್ನ ಮೆಚ್ಚಿಸಿ ನಾಳೆ ಅವ್ರನ್ನ ಕನ್ವರ್ಷನ್ ಅಂತಾನೋ ತಂದೋ ಮಗದೊಂದು ಅನ್ನೋದೆಲ್ಲ ಪ್ಲ್ಯಾನ್ ಇರಬೇಕು. ಆಮೇಲೆ ಎಕ್ಸ್ಪೋಸ್ ಆಗಬೇಕು ಲವ್ ಜಿಹಾದ್. ಇಂಡಿವಿಜುವಲಿ ಆಪರೇಟ್ ಆಗಿದ್ರೆ ಅದು ಲವ್ ಜಿಹಾದ್ ಅಂತ ಅಲ್ಲ. ಮುಸ್ಲಿಂ ಹಿಂದೂ ಲವ್ ಮಾಡಿಬಿಟ್ರೆ ಅದು ಜಿಹಾದ್ ಆಗ್ಲಿಕ್ಕಿಲ್ಲ. ಆದರೆ ಮರ್ಡರ್ ಈಸ್ ಎ ಮರ್ಡರ್. ಪ್ರಾಬ್ಲಮ್ ವಿತ್ ಕರ್ನಾಟಕ ಇವತ್ತು ನಾನು ಆಗಲೇ ಹೇಳ್ದಂಗೆ ಆಗ್ತಾ ಇರೋದು ಏನು? ಟೇಕ್ ಫಾರ್ ಎಕ್ಸಾಂಪಲ್, ಇದನ್ನು ಪರಮೇಶ್ವರ್ ಕೇಳಿಸ್ಕೋತಾರೋ, ಡಿ ಕೆ ಶಿವಕುಮಾರ್ ನಾವು ವಿ ಆರ್ ಹಿಯರ್ ಫಾರ್ ಇಟ್, ಅಧಿಕಾರ ಕೊಟ್ಟಿದ್ದೀವಿ ಪೊಲೀಸರಿಗೆ. ನೀವಲ್ಲ, ನಿಮ್ಮ ಕುಟುಂಬಸ್ಥರಲ್ಲಾಗಲಿ ನಿಮ್ಮ ಪಕ್ಷದಲ್ಲಾಗಲಿ ಯಾವನಿದ್ರೂ ಕೊಡಬೇಕು ಅಧಿಕಾರ ಪೊಲೀಸ್ನವನಿಗೆ. ದಟ್ ಈಸ್ ಯುವರ್ ಡ್ಯೂಟಿ. ಫ್ರೀಡಮ್ ಕೊಟ್ಬಿಟ್ಟಿದ್ದೀವಿ, ಕೊಡಲೇಬೇಕು. ಕೊಡದೇ ಇದ್ರೆ ನೀವು ನಾಲಾಯಕಗಳು ಸರ್ಕಾರ ನಡೆಸೋಕ್ಕಾಗ. ಇದು ಪಿತೂರಿ ಇರಬಹುದು, ಆ ಪಿತೂರಿಯನ್ನು ಬಗೆಹರಿಸಿ ನಡೆದಂಗೆ ಮಾಡುವುದು ನಿಮ್ಮ ಕೆಲಸ. ಯಾಕೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಕಾಂಗ್ರೆಸ್ ಮೇಲಿರುವ ಆರೋಪ ಅಥವಾ ರಾಜಕೀಯವಾಗಿ ಬಂದಿರುವಂತಹ ಭಾವನೆ ಜನರಲ್ಲಿ, ಕಾಂಗ್ರೆಸ್ ಬೇಸಿಕಲಿ ಮುಸ್ಲಿಂ ಪರ, ಅವರನ್ನು ಓಲೈಸ್ತಾರೆ. ಆ ಓಲೈಸುವ ಮೂಲಕ ಇತ್ತೀಚಿನ ದಿನಗಳಲ್ಲಿ ಕೆಲ ಯುವ ವರ್ಗದಲ್ಲಿ ಒಂದು ರೀತಿಯ ಅಸಡ್ಡೆ, ಒಂದು ರೀತಿ ದಿಮಾಕು ಈ ಥರ ಕಾಣಿಸ್ತಾ ಇದೆ ರಸ್ತೆಗಳಲ್ಲಿ ಅಂತ ಒಂದು ಭಾವನೆ ಬಂದಂಗಿದೆ. ಸರಿ ತಪ್ಪು ಬೇರೆ, ಬಂದಂಗಿದೆ. ಬಹಳ ವಿಚಿತ್ರ, ಅಂತಹ ಅವರನ್ನು ಓಲೈಸುವ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ, ಓಲೈಸ್ತಾರೆ ಅನ್ನೋ ಆರೋಪದಲ್ಲಿರುವ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕದಲ್ಲಿ ಇದ್ದಾಗ, ಆ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನೋ ಇರುಸು ಮುರುಸನ್ನೋ ಅಥವಾ ತೊಂದರೆ ಕೊಡುವ ರೀತಿಯಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಯಾಕಾಯಿತು? ವೈ? ಯಾಕಾಯ್ತದು? ಕಾಂಗ್ರೆಸ್ ಸರ್ಕಾರ ಇದೆ, ಸಾಮಾನ್ಯವಾಗಿ ಮುಸ್ಲಿಮರ ಪರ ಕಾಂಗ್ರೆಸ್ ನಿಲ್ಲತ್ತೆ. ಹಾಗಾಗಿ ಮುಸ್ಲಿಮರು ಅವರ ಇರುವ ಸರ್ಕಾರದ ಕಡೆ ಆ ರೀತಿಯ ಘಟನೆ ನಡೆಸಿಸಿ ಅವರಿಗೆ ತೊಂದರೆ ಕೊಡಬಾರ್ದಲ್ಲ, ಕೆಟ್ಟ ಹೆಸರು ತರಬಾರ್ದಲ್ಲ. ಯಾಕಾಯಿತು? ದಟ್ ಮೀನ್ಸ್ ದೆರ್ ಈಸ್ ಸಮಥಿಂಗ್ ಗೋಯಿಂಗ್ ರಾಂಗ್ ಈ ವಿಚಾರಗಳಲ್ಲಿ. ಹೊಡಿ ಬಡಿ, ಕೊಲೆ, ಸುಲಿಗೆ ಅಥವಾ ತಲೆ ಹೊಡೆದು ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ಮಾಡಿಬಿಡ್ತೀನಿ ಅನ್ನೋದು ಒಂದು ಜೀನಿನ ಭಾಗ ಅನ್ನೋ ಥರ ಮಾಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ. ಯಾಕೋ ಈ ಸರ್ಕಾರದಲ್ಲಿ ಯಾಕೆ ಆಗ್ಬೇಕಾಗಿತ್ತ? ಅದಕ್ಕೆ ಯಾರು ಉತ್ತರ ಕೊಡ್ಲಿ ನೋಡೋಣ. ಈ ಸರ್ಕಾರದಲ್ಲಿ ಸುರಕ್ಷಿತವಾಗಿರ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಬಂದಿರ್ಬೋದಲ್ಲ. ಆ ಸರ್ಕಾರಕ್ಕೆ ಯಾಕೆ ಮಾಡಕ್ಕೆ ಹೋಗ್ತಾರೆ ಅಂದರೆ, ಈ ಕಿತಾಪತಿಗಳಿಗೆ ಇಳಿದಿರೋಂಥವರು ಅದನ್ನು ನೋಡಿಲ್ಲ. ಆದರೆ ರಿವರ್ಸ್ ನೋಡಿ, ಈಗ ಯಾಕೆ ಅಭಿಪ್ರಾಯ ಬರ್ತಿದೆ ಜನಕ್ಕೆ ಅನ್ನೋಕ್ಕೆ ನಾನು ಹೇಳ್ತಾ ಇದ್ದೀನಿ, ಭಾಳ ಕ್ವೈಟಾಗಿ ಹೇಳ್ತಾ ಇದ್ದೀನಿ. ಇದನ್ನು ಮನೆ ಮುಂದೆ ಪಾರ್ಕಿಂಗನ್ನು ಮಾಡೋ ವಿಚಾರದಲ್ಲಿ ಜಗಳ ಆಗತ್ತೆ, ಬಟ್ ಒಂದು 30 ಜನನ ಕರ್ಕೊಂಡ್ಬಂದು ನಾನು ಹೊಡಿತೀವಿ ಅಂತಂತಾರೆ. ಇದು ಮೆಸೇಜ್ ಏನು ಹೋಗ್ತಾ ಇರುತ್ತೆ? ಓಕೆ, ಎಲ್ಲೋ ಒಂದು ಕಡೆ ಇರಬಹುದು, ಆಜಾನ್ ಆಗ್ತಿತ್ತು, ಅವನು ಹನುಮಾನ್ ಚಾಲೀಸಾ ಹಾಕ್ದ, ಡ್ಯಾಶ್ ಡ್ಯಾಶ್, ವಾದ ವಿವಾದ. ಯಾಕೆ ಹಾಕ್ದೆ ಅಂತ ಕೇಳೋದು, ಅವ್ನು ನೀನು ಯಾರು ಹಾಕಕ್ಕೆ ಅಂತ ಕೇಳೋದು, ಇಲ್ಲ ಹೇಳ್ಕೊಂಡು ಹೊಡಿತೀನಿ ಅಂತನ್ನೋದು. ಅದಕ್ಕೆ ತಕ್ಕಂಥ ಅವತ್ತು ದಿನ ಬೆಳಗಾದರೆ ನೀವು ಹಾಕ್ತೀರಿ ಅಂತ ಸ್ಟಾರ್ಟ್ ಆಯಿತು. ಹೌದು, ಅದನ್ನು ಕಾಂಗ್ರೆಸ್ ಆರ್ ರೂಲಿಂಗ್ ಗವರ್ನಮೆಂಟು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಬಂದರು. ಲಾ ಆ್ಯಂಡ್ ಆರ್ಡರ್ ಆಗಿ ನೋಡ್ತಿಲ್ಲ ಈ ಸರ್ಕಾರ ಎಲ್ಲನೂ ಏನಕ್ಕೆ ನಾನು ಹೇಳ್ತಿರೋದು. ಆಸ್ ಲಾಂಗ್ ಆಸ್ ಯು ಡೋಂಟ್ ಸಿ ದೀಸ್ ರಿಲೇಟೆಡ್ ಇನ್ಸಿಡೆಂಟ್ಸ್ನ, ಇಟ್ಸ್ ಎ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಅದಕ್ಕೆ BJP ಅವ್ರನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಅದಕ್ಕೆ ತಕ್ಕಂತೆ ನೀವು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದರೆ ನೀವು ನಿಮ್ಮ ಕಾಲನ್ನು ಕತ್ತರಿಸ್ಕೋತಾ ಇದ್ದೀರಿ ಅನ್ನೋದನ್ನು ಮರಿಬೇಡಿ. ಅದಕ್ಕೆ ರಾಜಕೀಯ ಲೇಪನ ಹಾಕೊಂಡು ಹೋಗಿದ್ದೆ ತಪ್ಪಾಗಿರೋ ಅಲ್ಲಾಗತ್ತೆ. ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಜೈ ಶ್ರೀರಾಮ್ ಅಂತ ನಿನ್ನೆ ಮೊನ್ನೆ ಕೂಗೋ ಘಟನೆ, ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಘಟನೆ ಯಾಕೆ ಆಗ್ತಾ ಇರುತ್ತೆ ಈ ಥರ? ವೈ ಡಸ್ ದಿಸ್? ಈ ಒಂದು ಸಡನ್ ಮ್ಯಾಕೋಯಿಸಮ್, ಒಂಥರ ದೊಡ್ಡ ಪೌರುಷವನ್ನು ಪ್ರದರ್ಶನ ಮಾಡೋ ನಡವಳಿಕೆಗಳು ಯಾಕೆ ಬರ್ತಾ ಇವೆ? ನನಗೆ ಅರ್ಥ ಆಗ್ತಿಲ್ಲ. ದೆರ್ ಈಸ್ ಸಮಥಿಂಗ್ ರಾಂಗ್, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಅದು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಹಲವು ಕಡೆಗಳಲ್ಲಿ ಕೇಳಿ ಬರೋದು ನಮ್ಮ ಸರ್ಕಾರ ಬಂದಿದೆ, ನಾವೇನು ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಅದನ್ನು
ಅದನ್ನು ಅವರವರೇ ಹ್ಯಾಂಡಲ್ ಮಾಡ್ಕೋಬೇಕು. ಇವ್ರು ಸರ್ಕಾರ ಬಂದಿದೆ ಅಂದರೆ ಉಳಿದವರು ಸುಮ್ಮನೆ ಇರ್ತಾರೆ ಅಂತಲ್ಲ ಅದು. ಆದರೆ ಅದು ಏನೋ ಒಂದು ಆಗ್ತಾ ಇದೆ. ಓಕೆ, ಇದನ್ನು ಯಾರು ಹ್ಯಾಂಡಲ್ ಮಾಡಬೇಕು? ಕಾನೂನು ಮತ್ತು ಸುವ್ಯವಸ್ಥೆಯ ಏಕೈಕ ದೃಷ್ಟಿಕೋನದಿಂದ ಪೊಲೀಸ್ನವರು ಮತ್ತು ಸರ್ಕಾರ ಹ್ಯಾಂಡಲ್ ಮಾಡಿದ್ರೆ ಅದು ಹಂಗೆ ಆಗಲ್ಲ. ಮತ್ತೆ ಸರ್ ಹಂಗಾಗಲ್ಲ. ರೌಡಿಗಳನ್ನು, ಅಂಡರ್ವರ್ಲ್ಡು ಮತ್ತೊಂದೋ ಮಗದೊಂದೋ ಓವರ್ ಗ್ರೌಂಡ್ ಯಾರೋ ರೌಡಿಗಳನ್ನು ಪಾಲನೆ ಮಾಡಿ ಪೋಷಣೆ ಮಾಡ್ತಾ ಇದ್ದರೆ ಅವರು ಹಾಗೆ ಗುಂಡಿ ಬಿಚ್ಕೊಂಡು ಓಡಾಡ್ತಾರೆ. ಹದ ಮಾಡಿ ಬಿಸಾಕಿದ್ರೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಸೊ ಹದ ಮಾಡುತ್ತಿದ್ದಾರೆ ಎಂಬ ಮೆಸೇಜು ಈ ರೀತಿಯ ಎಲ್ಲ ಪ್ರಕರಣಗಳಲ್ಲೂ ಬರಬೇಕು, ಯಾವುದೇ ಕಮ್ಯುನಿಟಿ ಆಗಲಿ. ಅವಾಗ ಒಂದು ಭಯ ಹುಟ್ಕೊಳ್ಳೋದು ಆಗ ಇರುತ್ತೆ, ಇಲ್ಲಾಂದ್ರೆ ಇರಲ್ಲ. ಅದಿಲ್ಲದೆ ನೀವು ಅದು ಬಂದ ಕೂಡಲೇ ಒಂಥರ ರಕ್ಷಣಾತ್ಮಕವಾಗಿ ಅದಕ್ಕೆ ಹೇಳಿಕೆಗಳನ್ನು ಕೊಟ್ಟು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ದಿ ಅದರ್ ಸೈಡ್ ವಿಲ್ ಸ್ಟಾರ್ಟ್ ಗೆಟಿಂಗ್ ದ ಡೌಟ್, ವಿಚ್ ಈಸ್ ದ ಡೌಟ್ ನಾವು. ರಕ್ಷಣೆ ಕೊಡ್ತಾ ಇದ್ದಾರೆ ಈಗ ಬರ್ತಾ ಇರೋದು ಡೌಟ್. ಎಸ್, ದಿಸ್ ಇಸ್ ದಿ ಪ್ರಾಬ್ಲಮ್. ಎರಡನೇ ಕಡೆ ರಕ್ಷಣೆ ಎಲ್ಲಿಂದ ಆಗಬೇಕು ಸಮಾಜಕ್ಕೆ? 4 ಕಿಲೋಮೀಟ್ರು ಮೆಟ್ರೋ ರೈಲ್ ಬರೋದು, 16 ಕಿಲೋಮೀಟ್ರು ನ್ಯಾಷನಲ್ ಹೈವೇ ಬರೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ಅಂತಲ್ಲ. ಸಮಾಜದ ಒಳಗಡೆ ಈ ರೀತಿ ಯುವಕರ ಆಟಾಟೋಪಗಳು, ದುಂಡಾವರ್ತನೆಗಳು ನಡೀತಾ ಇದೆ ಅಂತಂದರೆ 2 ದಾರಿ ಇರುತ್ತೆ. ಒಂದು, ಪೋಷಕರು ಅದನ್ನು ಗಮನಿಸಲಿಕ್ಕೆ ಪ್ರಾರಂಭ ಮಾಡಬೇಕು ತಮ್ಮ ಮಕ್ಕಳನ್ನು. ಅದು ಹಿಂದೂನೋ ಮುಸ್ಲಿಮೋ ಕ್ರೈಸ್ತರೋ ನಾ ಹೇಳ್ತಿರೋದು. ನಂಬರ್ 2, ಸಮುದಾಯದ ನಾಯಕರುಗಳು ಗಮನಿಸಬೇಕು. ಅದಕ್ಕೆ ತಕ್ಕಂತೆ ಒಟ್ಟಾರೆ ಕ್ರಮಗಳನ್ನು ಸಮುದಾಯದ ಒಳಗಡೆ ತಗೊಳಕ್ಕೆ ಪ್ರಾರಂಭ ಮಾಡಬೇಕು. ಬೇರೆ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮುಸ್ಲಿಂ ಇಂದ್ರಲ್ಲಿ ಯಾರೋ ಮೌಲ್ವಿ ಇರ್ಬೋದು, ಮಸೀದಿ ಇರ್ಬೋದು, ಡ್ಯಾಶು ಡ್ಯಾಶ್. ಯಾವುದೋ ಇನ್ನೊಂದು ವಿಚಾರಕ್ಕೆ ಬಂದಾಗ ಯಾವುದೋ ಧರ್ಮಗುರು ಇರ್ಬೋದು, ಮಠ ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಇನ್ಯಾವುದೋ ಧರ್ಮಕ್ಕೆ ಬಂದಾಗ ಯಾವುದೋ ಫಾದರ್ ಇರ್ಬೋದು, ಚರ್ಚ್ ಇರ್ಬೋದು, ಮತ್ತೊಂದು ಇರ್ಬೋದು. ಸಂಬಡಿ ಹ್ಯಾಸ್ ಟು ಡೂ ಇಟ್. ಯಾರೂ ಏನೂ ಮಾಡದೆ ಆ ಕಡೆ ಆಗೋದೂ ಇಲ್ಲ, ಈ ಕಡೆ ಸರ್ಕಾರವೂ ಹೀಗೆ ನಡೆದ ತಕ್ಷಣ ಇದು BJP ಆರೋಪ, ಇದು ಇನ್ಯಾರ್ದು ಆರೋಪ ಅನ್ನೋ ಥರ ನಡವಳಿಕೆಯ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಹೋದಾಗ ಇಟ್ ವಿಲ್ ಸ್ಟಕ್ ಆನ್ ಯು, ಸಿಕ್ಕಾಕೋತೀರಿ. ದಟ್ಸ್ ಎಕ್ಸಾಕ್ಟ್ಲಿ ದಿ ಕಾಂಗ್ರೆಸ್ ಪೊಸಿಷನ್ ಇವತ್ತು ಕರ್ನಾಟಕದಲ್ಲಿ. ದಿಸ್ ಇಸ್ ಎ ಪ್ರಾಬ್ಲಮ್. ಸೊ ಪೋಷಕರನ್ನ ಹೇಗೆ ಜವಾಬ್ದಾರಿ ಮಾಡುವುದು ಪ್ರಶ್ನೆ. ಇವತ್ತು ಆ ಹುಡುಗನ ತಂದೆ ಅವನಿಗೆ ಗಲ್ಲು ಶಿಕ್ಷೆ ಕೊಡಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ ಅಂತ ಡ್ಯಾಶ್ ಡ್ಯಾಶ್ ಅಂತ ಪಾಪ ಅವ್ರು ಹೇಳ್ತಿದ್ದಾರೆ. ಯಾವ ತಂದೆನೂ ಕಷ್ಟಪಟ್ಟು ದುಡಿದು ಬೆವರು ಹರಿಸಿ ಮಕ್ಕಳನ್ನು ಬೆಳೆಸಿರೋ ತಂದೆ ತಾಯಿ ನನ್ನ ಮಕ್ಕಳು ಪೋಖ್ರಿಗಳಾಗಬೇಕು ಅಂತನೋ, ಅಲಾಲ್ ಟೋಪಿಗಳಾಗಬೇಕು ಅಂತನೋ, ಈಡಿಯಟ್ಸ್ ಆ್ಯಂಡ್ ಫೂಲ್ಸ್ ಆಗಿ ಸಮಾಜದ್ರೋಹಿ ಕೆಲಸ ಮಾಡಬೇಕು ಅಂತನೋ ಯಾವ ತಂದೆ ತಾಯಿನೂ ಬಯಸಲ್ಲ. ನಿಜ, ಬಯಸಲ್ಲ. ಕಷ್ಟಪಟ್ಟು ದುಡಿದು ಬೆವರು ಹರಿಸಿ ಮಕ್ಕಳನ್ನು ಸಾಕಿರೋ ತಂದೆ ತಾಯಿಗಳು ಪುಕಟೆ ಮಾರ್ಗದಲ್ಲಿ ದುಡ್ಡು ಬಂದು ಲಂಚ ರುಷುವತ್ತು ರೂಪದಲ್ಲಿ ಹಣ ಸಂಗ್ರಹ ಆಗಿ ಭ್ರಷ್ಟತೆಯಲ್ಲಿ ಮೆರೆದು ದುಡ್ಡನ್ನು ತಂದು ಮಕ್ಕಳನ್ನು ಸಾಕಿದವರಿಗೆ ತಮ್ಮ ಮಕ್ಕಳು ಏನಾಗ್ತಾ ಇರ್ತಾರೆ ಅಂತ ಅರಿವಿಲ್ಲದಿರಬಹುದು. ಬಹುತೇಕ ಪ್ರಕರಣದಲ್ಲಿ, ಎಲ್ಲ ಪ್ರಕರಣ ಅಲ್ಲ, ಗಮನಿಸ್ತಾ ಇರೋದಿಲ್ಲ. ಆದರೆ ಇಲ್ಲಿ ಹಂಗೆ ಆಗಲ್ಲ. ಹಾಗಾಗಿ ಆ ತಂದೆ ಅದನ್ನು ಹೇಳ್ತಿರೋದು. ಆದರೆ ಹಾಗಂದಾಗ ಈ ಪ್ರಕರಣ ಇರಬಹುದು, ಎಲ್ಲ ಪ್ರಕರಣದಲ್ಲೂ ಹಾಗಾಗ್ತಾನೇ ಹೋಗೋಕ್ಕಾಗಲ್ಲ. ಬಿಕಾಸ್ ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಎ ಡ್ರಾಮಾ. ದ ಡ್ರಾಮಾ ಈಸ್ ದಿಸ್. ಘಟನೆ, ತಕ್ಷಣ ಸ್ಥಳಕ್ಕೆ ಭೇಟಿ, ತಕ್ಷಣ ಇದು ಅಮಾನವೀಯ, ನೆಕ್ಸ್ಟ್ ಇದು ಖಂಡನೀಯ, ನೆಕ್ಸ್ಟ್ ಪ್ರೊಟೆಸ್ಟ್, ನೆಕ್ಸ್ಟ್ ಪೊಲೀಸರಿಗೆ ಅಧಿಕಾರ ಕೊಡಲಾಗಿದೆ, ನೆಕ್ಸ್ಟ್ ಕಾನೂನು ಪ್ರೀತಿ ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ, ನೆಕ್ಸ್ಟ್ ಮಗದೊಂದು ಘಟನೆಗೆ ತಯಾರಿ ಮಾಡಿಕೊಳ್ಳಿ. ಇಷ್ಟು ಮುಗಿಯೋಷ್ಟೊತ್ತಿಗೆ ದಟ್ಸ್ ಹೌ ಇಟ್ ಈಸ್. there is no full stop. So there are to be two way. A, ಪೋಷಕರನ್ನ you should start holding them responsible irrespective of a community. It can start from a small thing. ಗಾಡಿನಲ್ಲಿ ಮಕ್ಕಳು ಲೈಸೆನ್ಸ್ ಇಲ್ಲದೆ ಗಾಡಿ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಹೋಲ್ಡ್ ದ ಪೇರೆಂಟ್ಸ್ ರೆಸ್ಪಾನ್ಸಿಬಲ್. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅವಾಗ ಬಿಸಿ ಮುಟ್ಟೋದು ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕಿದು. ಉದಾಹರಣೆಗೆ ಸುಮ್ಮನೆ ಉದಾಹರಣೆಗೆ ಹೇಳ್ತಿರೋದು ನಾನು. ಹೇಗೆ ಮಾಡೋದು ರೀ ಈಗಿನ ಕಾಲದ ಮಕ್ಕಳನ್ನ ಅಂದರೆ ಅಲ್ಲಿಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಇವತ್ತೊಂದು ನಿಮಿಷ ಜಾಸ್ತಿ ಆದ್ರೂ ಏನು ಸರ್, ಅಮೆರಿಕದಲ್ಲಿ ಒಂದು ಶೂಟೌಟ್ ಪ್ರಕರಣ ಸರಿ ಸುಮಾರಿಗೆ ಒಂದು 2.5-3 ವರ್ಷದ ಹಿಂದೆ ನಡೀತು. ಅವನು ಮಗ, ಆ ಹುಡುಗ ಕಂಡಾಬಟ್ಟೆ ಶೂಟ್ ಮಾಡಿಬಿಟ್ಟ ಸ್ಕೂಲ್ನಲ್ಲಿ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕದ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ತಂದೆ ತಾಯಿಯನ್ನ ಆ ಕ್ರೈಮ್ ಆಗಲಿಕ್ಕೆ ನೀವು ಭಾಗಿದಾರರು ಅಂತ ಹೇಳಿ ಅವರಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ. ತಂದೆ ತಾಯಿಗೆ. ಎಸ್, ರಿಪೀಟ್ ಮಾಡ್ತೀನಿ ಬೇಕಾದ್ರೆ ಈ ಪ್ರಶ್ನೆ, ಈ ಕತೆ ನಾನು ನಿಮಗೆ. ಮಗ ಶೂಟೌಟ್ ಮಾಡಿದ್ದಾನೆ. ದೇ ಹ್ಯಾಡ್ ಎ ಪ್ರಿಯರ್ ನಾಲೆಡ್ಜ್. ದಿ ಮದರ್ ಅಂಡ್ ಫಾದರ್ ಪೇರೆಂಟ್ಸ್ ಹ್ಯಾವ್ ನಾಟ್ ಟೇಕನ್ ಅಡಿಕ್ವೇಟ್ ಆಕ್ಷನ್. ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೆ ದೇ ಹ್ಯಾವ್ ಹೆಲ್ಡ್ ದೆಮ್ ರೆಸ್ಪಾನ್ಸಿಬಲ್.
ಈ ರೆಸ್ಪಾನ್ಸಿಬಿಲಿಟಿಯನ್ನು ಪೋಷಕರು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಹೇಗೆ ಸಾಧ್ಯ? ಬರಲೇಬೇಕು, ಬರಲೇಬೇಕು, ಬೇರೆ ದಾರಿ ಇಲ್ಲ. ದೇರ್ ಇಸ್ ನೋ ಪಾಯಿಂಟ್ ಇನ್ ಸ್ಟೇಟ್ಮೆಂಟ್ಸ್. ಅದಕ್ಕೆ ಜನ ಗಲ್ಲಿಗೇರಿಸ್ಬಿಡೋಣ, ಶೂಟ್ಔಟ್ ಮಾಡಿ, ಎನ್ಕೌಂಟರ್ ಮಾಡಿ, ಆಗಲ್ಲ ಅಂತ ನಮಗೆ ಗೊತ್ತಿದೆ. ಮುತಾಲಿಕ್ ಆರ್ ಎನಿಬಡಿ. ನನ್ನ ವೈಯಕ್ತಿಕ ಪ್ರಕಾರ ಮಾನ್ಯ ಮಂತ್ರಿಗಳಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ವೈಯಕ್ತಿಕ ಇನ್ ಕಾನೂನಲ್ಲಿ. ಕಾನೂನ್ ಇಸ್ ಕಾನೂನ್. ಅದಾಗಲ್ಲ ಅಂತ ಎಲ್ಲವನಿಗೂ ಗೊತ್ತಿದೆ. ಸೊ ಆ ಟೈಮ್ಗೆ ನಾನೂ ಹೀಗೆ ನಿಲುವು ತೆಗೆದುಕೊಂಡಿದ್ದೇನೆ ಎಂಬ ಡ್ರಾಮಾ ಇಸ್ ಗೋಯಿಂಗ್ ಆನ್. ದಾಟ್ ಹ್ಯಾಸ್ ಟು ಬಿ ಸ್ಟಾಪ್ಡ್. ಇಲ್ಲ ಅಂದರೆ ಯಾವ ಸೊಸೈಟಿ ರಪ್ಚರ್ ಆಗೋಗಿದೆಯೋ ಅದು ಕರೆಕ್ಷನ್ ಮಾಡೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯಾವಾಗ ಈ ರೀತಿ ಡ್ರಾಮಾ ಟೈಪ್ ನಡೀತಿರುತ್ತೆ, ಮಾಡ್ತಿರೋರ್ಗೆ ಏನನ್ಸತ್ತೆ, ಇಷ್ಟೇ ಆಗೋದು ಅನ್ಸತ್ತೆ. ಇಷ್ಟೇ 3 ದಿನ ಕೂಕ್ಕೋತಾರೆ, 4ನೇ ದಿನ ಬರೋದು, ಆಮೇಲೆ ಏನಾಗುತ್ತೆ, ಬೇಲಲ್ಲಿ ಬರೋಣ ಆಚೆಗೆ ಬಿಡು ಅನ್ನೋ ಮೆಂಟ್ಯಾಲಿಟಿಗೆ ಯು ಆರ್ ಪುಷಿಂಗ್ ದೆಮ್. ನಾನು ಹೇಳ್ತಿರೋದು ಯಾವ ಧರ್ಮದಲ್ಲಾದರೂ ಇದನ್ನೇ ಹೇಳ್ತಿದ್ದೀನಿ ನಾನು. ದಿಸ್ ಈಸ್ ದಿ ಪ್ರಾಬ್ಲಮ್. ಇದನ್ನು ರಾಜಕಾರಣಿಗಳು, ಸ್ಥಾಪಿತ ಸರ್ಕಾರಗಳು ಅರ್ಥ ಮಾಡ್ಕೋತಾನೇ ಇಲ್ಲ. ಅಭಿವೃದ್ಧಿ ಎಂದರೆ ತೆರಿಗೆ ಸಂಗ್ರಹ, ರಸ್ತೆ, ಕಟ್ಟಡ, ಮೆಟ್ರೋ, ನ್ಯಾಷನಲ್ ಹೈವೇ ಅಂತ ನಾವು ಅಂದ್ಕೊಳ್ಳಿಕ್ಕಾಗಲ್ಲ. ಈ ರಿಪೇರಿ ಕೆಲಸ ಆಗಬೇಕಾಗತ್ತೆ. ಆಗದೇ ಇದ್ದರೆ ಸಮುದಾಯಗಳಲ್ಲಿ ಇದು ಮುಂದುವರಿಯುತ್ತೆ. ನಂತರ ಅದು ಸಾಮಾಜಿಕ ಅಶಾಂತಿ ಮತ್ತು ಕ್ಷೋಭೆಗೆ ದಾರಿ ಮಾಡುತ್ತೆ. ಆ ಹಂತವನ್ನು ತಲುಪುವುದರ ಒಳಗೆ ಮರ್ಯಾದೆಯಿಂದ ಮಾಡಿದ್ರೆ ರಾಜ್ಯ ಸರ್ಕಾರಗಳು ಸರಿ, ಇಲ್ಲದಿದ್ದರೆ ಅನುಭವಿಸ್ಬೇಕು.